ಸಂಜೆಯಾಯಿತು. ಹರಿತಾ ಲೇಟಾಗಿ ಮನೆಗೆ ಬಂದ್ಲು. ಹರಿತಾ ಲೇಟಾಗಿ ಮನೆಗೆ ಬಂದಾಗ ಅವಳ ಭಾವನಾದ ಅರವಿಂದ್ ಕೋಪದಿಂದ ಹರಿತನ ಮೇಲೆ, ಏನ್ ಹರಿತಾ ಇಷ್ಟು ಲೇಟಾಗಿ ಮನೆಗ್ ಬಂದಿದೀಯಾ? ಇಷ್ಟೊತ್ತಾದ್ರೂ ಮನೆಗ್ ಬರದೆ ಏನ್ ಮಾಡ್ತಿದ್ದೆ? ಬಾವಾ, ನನ್ ಕೆಲ್ಸಕ್ಕೆ ಟೈಮಿಂಗ್ಸ್ ಅನ್ನೋದೇ ಇಲ್ಲ. ಅವ್ರು ಹೇಳುವಾಗ ಹೋಗ್ಬೇಕು, ಅವ್ರು ಕಳ್ಸುವಾಗ ಬರ್ಬೇಕು. ಏನ್ ಮಾಡದ್ ಬಾವಾ? ಹಾಗಾದ್ರೆ ನಾನ್ ಕಾಲ್ ಮಾಡಿದಾಗ ಯಾಕೆ ರಿಸೀವ್ ಮಾಡಿಲ್ಲ? ನೀನೇನು ಕಲೆಕ್ಟರ್ ಕೆಲಸ ಮಾಡ್ತಿದೀಯಾ? ಬಾವಾ, ನಾನು ಫುಡ್ ಡೆಲಿವರಿ ಮಾಡ್ಲಿಕ್ಕೆ ಗಾಡಿಯಲ್ಲಿ ಹೋಗ್ತಾ ಇದ್ದೆ. ಅವಾಗ ಡ್ರೈವ್ ಮಾಡ್ತಾ ಇದ್ದೆ. ಸರಿ ಆಯ್ತಾಯ್ತು, ಒಳಗೋಗು. ನಿನ್ನ ನೋಡಿದ್ರೆ ನನಗೆ ಕೋಪ ಬರುತ್ತೆ. ಹಾಗೆ ಕೋಪದಿಂದ ಹೇಳಿದಾಗ ಹರಿತಾ ಬೇಜಾರ್ ಮಾಡ್ಕೊಂಡ್ ಮನೆಯೊಳಗೆ ಹೋದ್ಲು. ಅಕ್ಕ ಅಕ್ಕ, ಏನೇ ಏನು ಅಂತ ಹೇಳು. ಅಕ್ಕ, ಈ ವಾರದಲ್ಲಿ ನಾನು ಸಂಪಾದನೆ ಮಾಡಿದ ಹಣ ಅಕ್ಕ. ಹಾಗೆ ಅಂತ ಚಂದ್ರಿಕನಿಗೆ ಕೊಟ್ಟಾಗ ಕೌಂಟ್ ಮಾಡಿದ್ಲು. ಏನೇ, ಕಳೆದ ವಾರಕ್ಕಿಂತ ಈ ಸಲ ಹಣ ಕಡಿಮೆಯಾಗಿದೆ. ನನಗ್ ಗೊತ್ತಿಲ್ಲದೆ ಏನಾದ್ರೂ ನೀನು ಕೂಡಿ ಇಡ್ತಾ ಇದ್ದೀಯಾ? ಅಕ್ಕ, ನಾನ್ ಮಾಡ್ತಾ ಇರೋದು ಫುಡ್ ಡೆಲಿವರಿ. ಒಂದ್ಸಲ ಹಣ ಜಾಸ್ತಿ ಬರುತ್ತೆ, ಒಂದ್ಸಲ ಹಣ ಕಡಿಮೆ ಬರುತ್ತೆ. ಇದ್ನ ಏನಕ್ಕ? ಅಲ್ಲ ಕಣೆ, ನೀನು ಕೂಡಿ ಇಡ್ತಿದ್ಯಾ ಏನೋ ಅಂತ ಕೇಳ್ದೆ. ಇನ್ನೆಲ್ಲಾದ್ರೆ ಕೂಡಿ ಇಡುವ ವಿಷಯ ನಂಗೆ ಗೊತ್ತಾದ್ರೆ ಆಮೇಲೆ ನಿನ್ನ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಾಗಲ್ಲ. ಹಾಗೆ ಅಂತ ಕೋಪದಿಂದ ಹೇಳಿದ್ಲು. ಹರಿತನ ಅಕ್ಕ ಹೇಳಿದ ಮಾತನ್ನು ಕೇಳಿ ಬೇಜಾರ್ ಮಾಡ್ಕೊಂಡು, ಅಕ್ಕ ಅಕ್ಕ, ಹಣ ಎಲ್ಲ ನಿನಗೇನೆ ಕೊಡ್ತಾ ಇದ್ದೀನಿ ಹೊರತು ನಾನೇನು ತೆಗ್ದಿಡ್ತಾ ಇಲ್ಲ. ಹಾ ಕೊಡ್ತಾ ಇದೀಯ, ನಿನ್ನ ಆಸ್ತಿನ ನನಗ್ ಕೊಡ್ತಾ ಇದೀಯ. ಹಣ ನಮಗ್ ಕೊಡ್ತಾ ಇದೀಯ, ಸರಿ. ನಾವೇನೋ ನಿನ್ಗೆ ಊಟ ಕೊಡ್ತಾ ಇಲ್ವಾ? ಸರಿ ಸರಿ, ಅಲ್ಲಿ ಊಟ ಇಟ್ಟಿದೀನಿ, ಹೋಗಿ ತಿನ್ನೋಗು. ಅಕ್ಕ, ನೀವು ಊಟ ಮಾಡಿದ್ರಾ? ನಾವೆಲ್ಲ ಊಟ ಮಾಡಿ ಆಯ್ತು. ಬೆಳಿಗ್ಗೆ ಮಾಡಿದ ಅಡಿಗೆ ಇದೆ, ಹೋಗಿ ಊಟ ಮಾಡು. ಹೀಗೆ ಚಂದ್ರಿಕಾ ಕೋಪದಿಂದ ಅಲ್ಲಿಂದ ಹೊರಟೋದ್ಲು. ಪಾಪ ಹರಿತಾ ಅಕ್ಕನ ಮಾತು ಕೇಳಿ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ಲು. ಅವಳ ರೂಮಿಗೆ ಹೋಗಿ, ನಾನು ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀನಿ, ಆದ್ರೆ ನನ್ ಮೇಲೆ ಯಾರಿಗೂ ಬೇಜಾರಾಗ್ತಾ ಇಲ್ಲ. ಇದು ಎಲ್ಲಾನು ನನ್ನ ಹಣೆ ಬರಹ. ನನ್ನ ಹಣೆ ಬರದಲ್ಲಿ ಹೀಗೇನೆ ಬರ್ದಿದ್ದಾರೆ ಅನ್ಸುತ್ತೆ. ಹೆಸರಿಗೆ ಮಾತ್ರ ಅಕ್ಕ, ಆದ್ರೆ ಒಂದಿನ ಕೂಡ ನನ್ನ ತಂಗಿಯಾಗಿ ನೋಡ್ಕೊಳ್ತಾ ಇಲ್ಲ. ನನ್ನ ಒಬ್ಳು ಕೆಲ್ಸದವಳಂಗೆ ನೋಡ್ತಾ ಇದ್ದಾಳೆ. ಅಯ್ಯೋ ದೇವ್ರೇ, ಏನಪ್ಪಾ ಇದು? ನನ್ನ ಜೀವನ ಯಾವಾಗ ಸರಿಯಾಗುತ್ತೆ? ನನ್ನ ಯಾವಾಗ ಮೇಲೆತ್ತಿದೀಯಾ? ಹಾಗೆ ಅಂತ ತನ್ನೊಳಗೆ ತಾನೇ ದುಃಖ ಪಡ್ತಾ ಇದ್ಲು. ಹೀಗೆ ದಿನಗಳು ಕಳೀತಾ ಇದ್ದಂಗೆ ಹರಿತನ ಚಂದ್ರಿಕಾ ಅರವಿಂದ್ ತುಂಬಾ ಕಷ್ಟ ಕೊಡ್ತಾ ಇದ್ರು. ಹರಿತಾ, ನಿನ್ ಭಾವ ಬರುವ ಸಮಯ ಆಯ್ತು, ಬಿಸಿ ಬಿಸಿ ಕಾಫಿ ಮಾಡು. ಸರಿ ಅಕ್ಕ. ಹಾಗೆ ಹೇಳಿ ಬಿಸಿ ಬಿಸಿ ಕಾಫಿ ಮಾಡಿದ್ಲು. ಇದರಲ್ಲಿ ಅರವಿಂದ್ ಆಫೀಸಿಂದ ಕೋಪದಿಂದ ಮನೆಗೆ ಬಂದ. ಏನಾಯ್ತು ಅರವಿಂದ್, ಯಾಕೆ ಅಷ್ಟೊಂದು ಕೋಪದಲ್ಲಿದ್ದೀಯಾ? ಆಫೀಸಲ್ಲಿ ಒಂದ್ ಸಣ್ಣ ಜಗಳ ಆಗ್ಬಿಡ್ತು. ಆ ಮ್ಯಾನೇಜರ್ ನನಗೆ ಪ್ರಮೋಷನ್ ಕೊಡದೆ ಬೇರೆಯವನಿಗೆ ಕೊಟ್ಬಿಟ್ಟ. ಅದ್ರಲ್ಲೇನಿದೆ, ಈ ವರ್ಷ ಆಗದಿದ್ರೆ ನೆಕ್ಸ್ಟ್ ಇಯರ್ ಆಗುತ್ತೆ. ಏನೇ ಹರಿತಾ, ಬಾವ ಬಂದ್ರು, ಬೇಗ ಬಿಸಿ ಬಿಸಿ ಕಾಫಿ ತಗೊಂಬಾ. ಹಾಗೆ ಅಂತ ಹರಿತನಿಗೆ ಹೇಳಿದಾಗ ಹರಿತಾ ಬಿಸಿ ಬಿಸಿ ಕಾಫಿ ತಂದ್ಲು. ಅರವಿಂದ್ ಕುಡಿದು ನೋಡ್ದ. ಏನ್ ಹರಿತಾ, ಕಾಫಿಯಲ್ಲಿ ಸಕ್ಕರೆ ಹಾಕ್ಲು ಮರ್ತ್ಬಿಟ್ಟ? ಈ ರೀತಿಯ ಕಾಫಿ ಮಾಡೋದು? ಹಾಗೆ ಅಂತ ಕೋಪದಿಂದ ಕಾಫಿಯನ್ನು ಮುಖಕ್ಕೆ ಚೆಲ್ಲಿದ. ಹರಿತನ ಮುಖಕ್ಕೆ ಬಿಸಿ ಬಿಸಿ ಕಾಫಿಯನ್ನು ಚೆಲ್ಲಿದಾಗ, ಅಯ್ಯೋ ಅಯ್ಯೋ ಬಿಸಿ, ಅಯ್ಯೋ ಅಯ್ಯೋ ಬಿಸಿ, ಹಾಗೆ ಅಂತ ಜೋರಾಗಿ ಕಿರ್ಚಿದ್ಲು. ಹೀಗೆ ಹರಿತಾ ದುಃಖ ಪಟ್ಕೊಂಡು ಅಲ್ಲಿಂದ ಹೊರಟು ಹೋದ್ಲು. ಏನ್ ಅರವಿಂದ್, ಹಾಗೆ ಬಿಸಿ ಬಿಸಿ ಕಾಫಿನ ಮುಖದ ಮೇಲೆ ಚೆಲ್ತಾ ಇದ್ದೀರಾ? ಆಫೀಸಲ್ಲಿರುವ ಕೋಪನ ಹರಿತನ್ ಮೇಲೆ ತೋರಿಸ್ತಾ ಇದ್ದೀರಾ? ಮತ್ತೆ ಯಾಕೆ ಕಾಫಿಗೆ ಸಕ್ಕರೆ ಹಾಕಲು ಅವಳು ಮರ್ತ್ಬಿಟ್ಲು? ಹಾಗೆ ಅಂತ ಹೇಳಿ ಒಳಗೆ ಹೋದ. ಹರಿತಾ ಕಿಚನ್ ನಲ್ಲಿ ಕೂತ್ಕೊಂಡು ಕಣ್ಣೀರಾಗ್ತಾ ಇದ್ಲು. ದೇವ್ರೇ, ನಾನು ಕಳೆದ ಜನ್ಮದಲ್ಲಿ ಏನ್ ಪಾಪ ಮಾಡಿದೆ? ಈ ಜನ್ಮದಲ್ಲಿ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ಚಿಕ್ಕ ವಯಸ್ಸಲ್ಲೇ ತಂದೆ ತಾಯಿನ ಕಿತ್ಕೊಂಡೆ. ನನಗೆ ಒಬ್ಳು ಅಕ್ಕ ಇದ್ದಾಳೆ, ಕೆಲ್ಸದವಳಂಗೆ ನಡೆಸ್ತಾ ಇದ್ದಾಳೆ. ಇದಕ್ಕಿಂತ ಸಾಯೋದೇ ಮೇಲು. ನನ್ನ ನಿನ್ ಬಳಿ ಕರ್ಕೊಪ್ಪ. ಅದಕ್ಕೆ ಅಂತ ಸಾಯೋ ಧೈರ್ಯ ನನಗಿಲ್ಲ. ಆದ್ರೆ ಈ ಮನೇಲಿ ಇರ್ಲಿಕ್ಕೂ ಧೈರ್ಯ ಇಲ್ಲ. ಅಷ್ಟೊಂದು ಬಿಸಿಲಲ್ಲೂ ಡೆಲಿವರಿ ಕೆಲಸ ಮಾಡಿದಾಗನು ನನಗೆ ಇಷ್ಟೊಂದು ದುಃಖ ಆಗ್ಲಿಲ್ಲ. ಆದ್ರೆ ಮನೆಯಲ್ಲಿರುವ ಇವರನ್ನು ನೋಡಿದಾಗ, ಇವರು ಕೊಡುವ ಕಷ್ಟವನ್ನು ನೋಡಿದ್ರೆ ದುಃಖ ಆಗುತ್ತೆ. ಹೀಗೆ ಅಡುಗೆ ಮನೆಯಲ್ಲೇ ದುಃಖ ಪಟ್ಕೊಂಡು ಅಲ್ಲೇ ಮಲಗಿ ನಿದ್ರೆ ಮಾಡಿದ್ಲು. ಮರುದಿನ ಬೆಳಿಗ್ಗೆ ಎದ್ದು ಎಂದಿನಂತೆ ಮನೆ ಕೆಲಸವನ್ನು ಮಾಡಿ ಆನಂತರ ಕೆಲಸಕ್ಕೆ ಹೋದ್ಲು. ಆಗ ಅರವಿಂದ್ನ ದೂರದ ಸಂಬಂಧಿಕ ರಾಮಯ್ಯ ಅವರ ಮನೆಗೆ ಬಂದ. ಅಪ್ಪ ಅರವಿಂದು. ಅಂಕಲ್, ಬನ್ನಿ ಬನ್ನಿ. ಅರವಿಂದ್, ನಾನು ಮೊನ್ನೆನೇ ಹೇಳ್ದೆ ಅಲ್ವಾ ನನಗೆ ಒಂದು ಹುಡುಗಿನ ನೋಡು ಅಂತ. ಅಡಿಗೆ ಮಾಡಿ ಕೊಟ್ಟು ನನ್ನ ಕೆಲಸವನ್ನೆಲ್ಲ ನೋಡ್ಕೊಂಡ್ರೆ ಸಾಕು ಅಂತ ಹುಡುಗಿ ಇದ್ರೆ ಹೇಳು. ಅಂತ ಹುಡುಗಿನ ನನಗೆ ಮದುವೆ ಮಾಡಿಸಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳ್ದೆ ಅಲ್ವಾ? ಆಗ ಅರವಿಂದ್ ಆಲೋಚನೆ ಮಾಡ್ದ. ಚಂದ್ರಿಕಾ, ಇಲ್ಲಿ ಬಾ. ಏನ್ ಅರವಿಂದ್? ಅಂಕಲ್, ನೀವಿಲ್ಲೇ ಕೂತ್ಕೊಳ್ಳಿ, ನಾನು ಚಂದ್ರಿಕನ್ ಜೊತೆ ಒಂದು ವಿಷಯ ಮಾತಾಡಿ ಬರ್ತೀನಿ. ಹಾಗೆ ಅಂತ ಹೇಳಿ ಚಂದ್ರಿಕನ ಕರ್ಕೊಂಡು ಒಳಗೆ ಹೋದ. ಹರಿತನಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ. ಅವರು ನಮ್ ದೂರದ ಸಂಬಂಧಿಕರು. 50 ವರ್ಷ ಆಗಿದೆ. ಆಸ್ತಿ ಮಾತ್ರ ಕೋಟಿ ಲೆಕ್ಕದಲ್ಲಿದೆ. ಮೊದಲನೇ ಹೆಂಡತಿ ಸತ್ತೋಗ್ಬಿಟ್ಲು.
ಯಾರ್ರೀ ಅವರು? ಇವಾಗ ನಮ್ಮ ಮನೆಗೆ ಬಂದಿದಾರಲ್ಲ ಅವರೇ. ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡಿಸಿದ್ರೆ ನಮಗೆ ಕೂಡ ಹಣ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹೌದಾ? ಹಣನಾ? ಹಣ ಕೊಟ್ರೆ ನಮಗೂ ಒಳ್ಳೇದಲ್ವಾ? ಆದ್ರೆ ಹರಿತಾ ಈ ಮುದುಕನನ್ನು ಒಪ್ಕೋತಾಳ? ಯಾಕೆ ಒಪ್ಕೊಳ್ಳೋದಿಲ್ಲ, ನಾನಿದ್ದೀನಲ್ವಾ ಒಪ್ಸ್ಲಿಕ್ಕೆ. ಹೀಗೆ ಹಾಲಲ್ಲಿರುವ ರಾಮಯ್ಯನ ಬಳಿ ಬಂದು, ಅಂಕಲ್, ನನ್ನ ನಾದ್ನಿ ಇದ್ದಾಳೆ, ಅವಳು ಚೆನ್ನಾಗಿ ಅಡಿಗೆ ಮಾಡ್ತಾಳೆ, ಒಳ್ಳೆ ಹುಡುಗಿ ಕೂಡ. ನಿಮಗೆ ಓಕೆ ಅಂದ್ರೆ ಅವಳನ್ನೇ ನಿಮ್ ಜೊತೆ ಮದುವೆ ಮಾಡಿಸ್ಬಿಡ್ತೀವಿ. ಆಗ ರಾಮಯ್ಯ ಒಂದು ಮಾತು ಕೂಡ ಮಾತನಾಡದೆ ಸರಿ ಅಂತ ಒಪ್ಪಿಕೊಂಡ. ನನಗೆ ಓಕೆ ಅರವಿಂದು. ಸರಿ ಅಂಕಲ್, ನೆಕ್ಸ್ಟ್ ಮಂತೆ ಮದ್ವೆನ ಇಟ್ಕೊಳ್ಳೋಣ ಹಾಗೆ ಅಂತ ಹೇಳಿದಾಗ ಅರವಿಂದ್ ಅಲ್ಲಿಂದ ಹೊರಟೋದ. ರಾತ್ರಿ ಹರಿತಾ ಯಾವಾಗ ಬರ್ತಾಳೆ ಅಂತ ಅರವಿಂದ್ ಚಂದ್ರಿಕಾ ಹರಿತನಿಗೋಸ್ಕರ ಕಾಯ್ಕೊಂಡ್ ಕೂತಿದ್ರು. ಹರಿತಾ, ನಿನ್ ಜೊತೆ ಒಂದ್ ವಿಚಾರ ಮಾತಾಡ್ಬೇಕು. ಹೇಳಿ ಬಾವಾ. ನಿನಗೆ ಒಂದೊಳ್ಳೆ ಸಂಬಂಧ ನೋಡಿದೀನಿ. ಹುಡುಗನಿಗೆ ಬೇಕಾದಷ್ಟು ಆಸ್ತಿ ಇದೆ, ಯಾವ ಕಷ್ಟ ಬಾರದ ಹಾಗೆ ನೋಡ್ಕೋತಾನೆ. ಸರಿ ಬಾವಾ, ನಿಮ್ಮಿಷ್ಟ. ಗಂಡಿನ ಕಡೆಯವರು ಯಾವಾಗ ಬರ್ತಾರೆ ಬಾವಾ? ಅದೆಲ್ಲ ನಾವೇ ನೋಡಿ ಮಾತಾಡ್ಬಿಟ್ಟಿದೀವಿ. ಅವರು ಇನ್ನೂ ಇಲ್ಲಿಗೆ ಬರೋದಿಲ್ಲ, ಡೈರೆಕ್ಟ್ ಆಗಿ ಮದ್ವೆನೇ. ಹಾಗೆ ಹೇಳಿದ ತಕ್ಷಣ ಹರಿತಾ ಅವಳ ಮನಸ್ಸಲ್ಲಿ, ಇವರು ನನಗೆ ಒಳ್ಳೆ ಹುಡುಗನನ್ನು ನೋಡೋದು ಅಂದೇ ಆಶ್ಚರ್ಯನೇ, ಅದು ಕೂಡ ಆಸ್ತಿ ಇರುವವನಂದ್ರೆ ನನಗೆ ಸಂದೇಹನೇ. ಇವಾಗ ಇವರಿಗೆ ಏನ್ ಹೇಳೋದು ಹಾಗೆ ಅಂತ ಹರಿತಾ ಆಲೋಚನೆ ಮಾಡ್ತಿದ್ದಾಗ, ಹರಿತಾ, ನೀನು ಆಲೋಚನೆ ಮಾಡ್ಲಿಕ್ಕೆ ಏನೂ ಇಲ್ಲ, ಮುಂದಿನ ವಾರನೇ ಮದ್ವೆ, ನಾವು ಎಲ್ಲನೂ ಮಾತಾಡಿದೀವಿ ಹಾಗೆ ಅಂತ ಹೇಳಿ ಅವನು ಕೂಡ ಒಳಗೆ ಹೋದ. ಹೀಗೆ ಕೆಲವು ದಿನಗಳು ಕಳೆಯಿತು. ಮದುವೆ ದಿನ ಕೂಡ ಹತ್ತಿರ ಆಗ್ತಾ ಇತ್ತು. ಹರಿತಾ ಮಾತ್ರ ತುಂಬಾ ದುಃಖ ಪಟ್ಕೊಂಡ್ ಕೂತಿದ್ಲು. ಒಂದು ಮಾತು ಕೂಡ ತನ್ನ ಬಗ್ಗೆ ಕೇಳುವವರೇ ಇರ್ಲಿಲ್ಲ. ಹರಿತಾ ದುಃಖದಿಂದ ಕಣ್ಣೀರನ್ನು ಹಾಕ್ತಾನೇ ಇದ್ಲು. ಹೀಗೆ ಮದುವೆ ಏರ್ಪಾಡುಗಳು ನಡೀತಾ ಇತ್ತು. ಆ ದಿನ, ಹರಿತಾ, ನೀನ್ ಇನ್ನೂ ರೆಡಿ ಆಗಿಲ್ವಾ? ಬೇಗ ರೆಡಿ ಆಗೋ, ಮುಹೂರ್ತಕ್ಕೆ ಸಮಯ ಆಗ್ತಿದೆ ಹಾಗೆ ಅಂತ ಚಂದ್ರಿಕಾ ಹೇಳಿ ಹೊರಟೋದ್ಲು. ಅರವಿಂದ್ ಹರಿತನ ನೋಡ್ಲಿಕ್ಕೆ ಬಂದ. ಏನ್ ಹರಿತಾ, ಇನ್ನೂ ರೆಡಿ ಆಗದೆ ಹಾಗೆ ಕೂತಿದೀಯಾ? ಅಯ್ಯೋ ಬಾವಾ, ನಾನು ಹುಡುಗನನ್ನು ಒಮ್ಮೆ ಕೂಡ ನೋಡ್ಲೇ ಇಲ್ವಲ್ಲ. ನನಗೆ ಹುಡುಗ ಇಷ್ಟ ಆಗ್ಬೇಕಲ್ಲ ಬಾವಾ. ಅದೆಲ್ಲ ಏನೂ ಇಲ್ಲ, ದೊಡ್ಡವರು ನಾವು ನೋಡಿ ಮಾತಾಡಿದೀವಿ. ಹುಡುಗನಿಗೆ ನೀನ್ ಇಷ್ಟ ಆದ್ರೆ ಸಾಕು, ನಿನಗೆ ಅವನು ಇಷ್ಟ ಆಗ್ಬೇಕಾಗಿಲ್ಲ. ಇನ್ನು ಎಷ್ಟು ದಿನ ಅಂತ ನಮ್ಮನೇಲೇ ಇರ್ತೀಯ? ಅಯ್ಯೋ ಬಾವಾ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನಾನಿನ್ನು ಸುಮ್ನೆ ಇದ್ದೀನ? ಏನಾದ್ರೂ ಒಂದ್ ಕೆಲ್ಸ ಮಾಡಿ ನನ್ ಸಂಬಳನ ಮನೆಗೋಸ್ಕರ ಕೊಡ್ತಾ ಇದ್ದೀನಲ್ವಾ ಬಾವಾ? ಏನೇ ಬಾಯಿ ತುಂಬಾ ದೊಡ್ಡದಾಗ್ತಾ ಇದೆ. ನೀನು ನಮಗೆಲ್ಲ ಎದುರುತ್ರ ಮಾತಾಡಂಗಿಲ್ಲ. ನಾವ್ ಯಾರಿಗೆ ತೋರಿಸ್ತೀವೋ ಅವನಿಗೆ ನೀನು ತಲೆ ತೆಗ್ಸಿ ನಿಲ್ಬೇಕು. ಜಾಸ್ತಿ ಮಾತಾಡ್ಬೇಡ, ಒಳಗೋಗು. ಹೀಗೆ ಕೋಪದಿಂದ ಮಾತಾಡಿ ಒಳಗೆ ಹೋದ. ಇವ್ರು ಯಾಕೋ ಹುಡುಗನನ್ನು ನನಗೆ ತೋರಿಸದೆ ಮದುವೆ ಏರ್ಪಾಡುಗಳನ್ನು ಮಾಡ್ತಾ ಇದ್ದಾರೆ. ನನ್ಗೆ ಯಾಕೋ ಸಂದೇಹ ಆಗ್ತಿದೆ. ಹುಡುಗನನ್ನು ಕೂಡ ನಾನು ನೋಡ್ಲೇ ಇಲ್ಲ. ಅಯ್ಯೋ ದೇವ್ರೆ, ಏನಪ್ಪ ನನ್ ಜೀವನನ ಹೀಗೆ ಮಾಡ್ಬಿಟ್ಟೆ. ಇದೇ ನನ್ ತಂದೆ ತಾಯಿ ಇದ್ದಿದ್ರೆ ನನ್ ಜೀವನ ಈ ಪರಿಸ್ಥಿತಿಯಲ್ಲಿ ಬರ್ತಾ ಇತ್ತಾ? ಹೀಗೆ ದುಃಖವನ್ನು ಪಡುತ್ತಾ ಸ್ವಲ್ಪ ಸಮಯದಲ್ಲೇ ರೆಡಿ ಆದ್ಲು. ಚಂದ್ರಿಕಾ ಹರಿತನನ್ನು ಹಸಿಮಣೆಗೆ ಕರ್ಕೊಂಡ್ಬಂದ್ಲು. ಹೀಗೆ ಹರಿತಾ ಹುಡುಗನನ್ನು ನೋಡಿದ್ಲು. ತಕ್ಷಣ ಆಶ್ಚರ್ಯಪಟ್ಟು, ಅಕ್ಕ, ಈ ವಯಸ್ಸಾದ ವ್ಯಕ್ತಿ ಜೊತೆ ನನ್ ಮದ್ವೆನಾ? ಇಲ್ಲ, ನಾನ್ ಇವ್ನ ಮದ್ವೆ ಆಗಲ್ಲ. ಹಾಗೆಲ್ಲ ಹೇಳಂಗಿಲ್ಲ, ನಿನ್ ಮದ್ವೆ ಆಗ್ಲೇಬೇಕು. ನೀನು ಈ ಮದ್ವೆ ಖಂಡಿತ ಮಾಡ್ಕೊಳ್ಳೇಬೇಕು ಹಾಗೆ ಚಂದ್ರಿಕಾ ಹೇಳಿದಾಗ ಹರಿತನಿಗೆ ಏನು ಮಾತನಾಡಲು ಸಾಧ್ಯವಾಗದೆ ಮದುವೆಗೆ ಒಪ್ಪಿಕೊಂಡ್ಲು. ಮದುವೆಯಾಗಿ ಹರಿತಾ ಅವಳ ಗಂಡನ ಮನೆಗೆ ಹೋದ್ಲು. ಅದು ಮದುವೆಯಲ್ಲ, ದೊಡ್ಡ ಶಿಕ್ಷೆ. ಹೇಗಾದ್ರೂ ಆ ಶಿಕ್ಷೆಯನ್ನು ಅವಳು ಅನುಭವಿಸಲೇಬೇಕಾಗಿತ್ತು. ಮಳೆ ಜೋರಾಗಿ ಬರ್ತಾ ಇರುವಾಗ ಅಕ್ಕ ತಂಗಿಯರಾದ ಚಂದ್ರಿಕಾ ಹರಿತಾ ಮನೆಯೊಳಗೆ ಬಿಸಿ ಬಿಸಿ ಕಾಫಿಯನ್ನು ಕುಡಿಯುತ್ತಾ, ಅಕ್ಕ, ಹೋಟೆಲ್ ಬಸ್ ಸ್ಟ್ಯಾಂಡ್ ಹತ್ರ ಇಟ್ರೇನೆ ಚೆನ್ನಾಗಿ ವ್ಯಾಪಾರ ಆಗೋದು. ಹೌದು ತಂಗಿ, ಬಸ್ ಸ್ಟ್ಯಾಂಡ್ ಹತ್ರ ಮೊದ್ಲೇ 2-3 ಹೋಟೆಲ್ ಇದೆ, ಅಲ್ಲಿ ಹೇಗೆ ವ್ಯಾಪಾರ ಆಗುತ್ತೆ? ಅಕ್ಕ, ಅಲ್ಲಿ ಚಿಟ್ಟಿಯ ಹೋಟೆಲ್ ಮಾತ್ರ ಚೆನ್ನಾಗಿ ವ್ಯಾಪಾರ ಆಗೋದು, ಇನ್ನು ಉಳಿದ ಹೋಟೆಲ್ ವ್ಯಾಪಾರನೇ ಆಗ್ತಾ ಇಲ್ಲ. ತಂಗಿ, ಹಾಗಾದ್ರೆ ನಾವು ಯಾಕೆ ಹೋಟೆಲ್ನ ಆರಂಭಿಸ್ಬೇಕು? ನೀನು ಒಂದು ಮನೆಯಲ್ಲಿ, ನಾನು ಒಂದು ಮನೆಯಲ್ಲಿ ಕೆಲಸವನ್ನು ಮಾಡಿ ಕೂಡಿಟ್ಟ ಹಣವನ್ನೆಲ್ಲ ಯಾಕಮ್ಮ ನಾವು ಇದಕ್ಕೋಸ್ಕರ ವ್ಯರ್ಥ ಮಾಡೋದು? ಅಕ್ಕ, ಟೇಸ್ಟ್ ಆಗಿ ಎಲ್ಲಿ ಫುಡ್ ಅನ್ನು ಮಾಡ್ತಾರೋ ಅಲ್ಲಿ ತಾನೇ ಫುಡ್ ಲವರ್ಸ್ ಎಲ್ಲ ಹೋಗಿ ಊಟ ಮಾಡೋದು. ನಾವು ಘಮ ಊಟನ ಟೇಸ್ಟ್ ಆಗಿ ಮಾಡಿದ್ರೆ ನಮ್ಮ ಹೋಟೆಲ್ಗೆ ತಾನೆ ಅಕ್ಕ ಬರ್ತಾರೆ. ನಮಗೆ ಹಣ ಜಾಸ್ತಿ ಬರುತ್ತೆ ಅಕ್ಕ. ತಂಗಿ, ಬಾಯಲ್ಲಿ ಹೇಳಿದಷ್ಟು ಅಷ್ಟೊಂದು ಸುಲಭದ ಮಾತಲ್ಲ ಅಲ್ವಾ? ಅಕ್ಕ, ನೀನು ಹೇಳಿದ ಹಾಗೆ ಹೋಟೆಲ್ ವ್ಯಾಪಾರ ಮಾತ್ರ ಅಲ್ಲಕ್ಕ, ಯಾವ ವ್ಯಾಪಾರ ಮಾಡಿದ್ರು ಕೂಡ ಅದು ನಾವು ಯೋಚನೆ ಮಾಡುವಷ್ಟು ಸುಲಭವಾದ ಕೆಲಸ ಅಲ್ಲಕ್ಕ. ವ್ಯಾಪಾರ ಅಂದ್ರೆ ಕಷ್ಟ ನಷ್ಟ ಬಂದೇ ಬರುತ್ತೆ. ಅದನ್ನ ಎದುರಿಸ್ಕೊಂಡು ನಾವು ಮುಂದೆ ಹೋಗ್ತಾ ಇದ್ರೆ ನಮಗೆ ಯಾವ ಕಷ್ಟನೂ ಯಾವತ್ತೂ ಬರೋದಿಲ್ಲಕ್ಕ. ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತಾಡ್ತಾ ಇರುವಾಗ ಸುಬ್ಬಯ್ಯ ಹೊರಗಡೆ ಕೊಡೆಯನ್ನು ಹಿಡಿದುಕೊಂಡು ಬಂದು ನಿಂತಿದ್ರು. ಬಾಗಿಲಲ್ಲಿ ನಿಂತಿದ್ದ ಸುಬ್ಬಯ್ಯ, ಹರಿತಾ, ಹರಿತಾ, ಯಾರಮ್ಮ ಮನೆಯೊಳಗೆ? ಯಾರು ಹಾಗೆ ಅಂತ ಹರಿತಾ ಬಾಗಿಲಲ್ಲಿ ಬಂದು ನಿಂತು ನೋಡಿದ್ಲು.
ನಾನಮ್ಮ ಸುಬ್ಬಯ್ಯ. ಓ ಸುಬ್ಬಯ್ಯ ಚಿಕ್ಕಪ್ಪ ನೀವಾ? ಏನು ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀರಾ? ಚಿಕ್ಕಮ್ಮ ಚೆನ್ನಾಗಿದ್ದಾರಾ? ಅವಳಿಗೇನಮ್ಮ, ಮನೆಯಲ್ಲಿ ಆರಾಮವಾಗಿ ಕೂತ್ಕೊಂಡು ಚೆನ್ನಾಗಿ ಮಳೆಯಲ್ಲಿ ಅಡಿಗೆ ಮಾಡಿ ತಿಂತಾ ಇದ್ದಾಳೆ. ಇಷ್ಟೊಂದು ಮಳೆಯಲ್ಲಿ ಬಂದಿದ್ದೀರಾ? ಹಾಗೆ ಅಂತ ಮಾತಾಡ್ತಾ ಇರುವಾಗ ಚಂದ್ರಿಕಾ ಮನೆಯೊಳಗಿಂದ ಬಂದ್ಲು. ತಂಗಿ, ಚಿಕ್ಕಪ್ಪ ಬಂದಿದ್ದಾರೆ, ಒಳಗೆ ಕರೆದು ಕೂರ್ಸುತ್ತಾನೆ, ಮಳೆಯಲ್ಲೇ ನಿಂತು ಮಾತಾಡ್ತಿದ್ದೀರಾ? ಕ್ಷಮಿಸಿ ಚಿಕ್ಕಪ್ಪ, ಬನ್ನಿ ಒಳಗೆ. ಅದು ಈ ಮಳೆಯಲ್ಲಿ ಚಿಕ್ಕಪ್ಪ ಮನೆ ಹರಿತಾ ಆಶ್ಚರ್ಯದಿಂದ ನೋಡ್ತಾ ಇದ್ದಾಳೆ ಅಷ್ಟೇ. ಸಡನ್ನೇ ನನ್ನ ನೋಡಿದ ತಕ್ಷಣ ಅವಳಿಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಹಾಗೆ ಅಂತ ಮನೆಯೊಳಗೆ ಹೋದ್ರು. ನೀವಿಬ್ರು ಏನೋ ಹೋಟೆಲ್ ಆರಂಭಿಸ್ಬೇಕು ಅಂತ ಇದ್ದೀರಂತಲ್ವಾ, ಅದಕ್ಕೆ ನಾನ್ ಬಂದೆ. ಹೌದು ಚಿಕ್ಕಪ್ಪ, ಎಷ್ಟು ದಿನ ಅಂತ ನಾವು ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು? ನಮಗೆ ಹೇಗೋ ಎಲ್ಲ ಅಡಿಗೆಯನ್ನು ಮಾಡ್ಲಿಕ್ಕೆ ಗೊತ್ತು. ಹಾಗಿರುವಾಗ ನಾವು ಒಂದು ಹೋಟೆಲ್ ಆರಂಭಿಸಿದ್ರೆ ಏನ್ ತಪ್ಪು? ಒಳ್ಳೆ ಆಲೋಚನೆ ಕಣಮ್ಮ. ಚಿಕ್ಕಪ್ಪ, ನೀವು ಬಂದ ವಿಷಯ ಹೇಳಲೇ ಇಲ್ಲ. ನನ್ನ ಹೋಟೆಲ್ನ ನಾನು ಮಾರ್ಬೇಕು ಅಂತ ಇದ್ದೀನಿ. ಅಕ್ಕ ತಂಗಿಯರಿಬ್ಬರು ಒಬ್ಬರನ್ನೊಬ್ಬರು ನೋಡಿಕೊಂಡ್ರು. ಏನು ಇಲ್ಲಮ್ಮ, ಇವಾಗ ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದ್ರ ಜೊತೆಗೆ ಸ್ವಲ್ಪ ಹಣದ ಅವಶ್ಯಕತೆ ಇದೆ. ಅದಕ್ಕೆ ಕಣಮ್ಮ, ಯಾರಿಗೋ ಹೋಟೆಲ್ನ ಕೊಡ್ಲಿಕ್ಕೆ ನಿಮಗೆ ಕೊಡೋಣ ಅಂತ ಇಲ್ಲಿಗೆ ಬಂದೆ. ಸುಬ್ಬಯ್ಯ ಹಾಗೆ ಹೇಳಿದ ತಕ್ಷಣ ಅಕ್ಕ ತಂಗಿಯರಿಬ್ಬರಿಗೂ ಏನು ಮಾತಾಡ್ಬೇಕು ಅಂತ ಗೊತ್ತಾಗದೆ ಒಬ್ಬರನ್ನೊಬ್ಬರು ನೋಡಿಕೊಳ್ತಾ ಇದ್ರು. ನಿಮಗೆ ಇಷ್ಟ ಇದ್ರೆ ಮಾತ್ರ ನನ್ನ ಹೋಟೆಲ್ನ ತಗೊಳ್ಳಿಮ್ಮ, ನಾನ್ ನಿಮ್ನ ಬಲವಂತ ಏನು ಮಾಡ್ತಾ ಇಲ್ಲ. ನೀವು ಎಲ್ಲೇ ವ್ಯಾಪಾರವನ್ನು ಆರಂಭಿಸಿದ್ರು ನೀವಿಬ್ರು ಕೈ ತುಂಬಾ ಸಂಪಾದನೆ ಮಾಡ್ಬೇಕು ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ. ಅಕ್ಕ ತಂಗಿಯರಿಬ್ಬರ ಆ ಮಾತನ್ನು ಕೇಳಿ ಆಲೋಚನೆ ಮಾಡ್ತಿದ್ರು. ಸರಿಯಮ್ಮ, ನಾನಿನ್ನು ಹೋಗಿ ಬರ್ತೀನಿ. ಹಾಗೆ ಅಂತ ಸುಬ್ಬಯ್ಯ ಅಲ್ಲಿಂದ ಹೊರಟ. ಅಕ್ಕ ತಂಗಿಯರಿಬ್ಬರು ತುಂಬಾ ಹೊತ್ತು ಆಲೋಚನೆಯನ್ನು ಮಾಡಿ ಮರುದಿನ ಹಣವನ್ನು ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ ಬಳಿ ಇರುವ ಸುಬ್ಬಯ್ಯನ ಹೋಟೆಲ್ ಬಳಿ ಹೋದ್ರು. ಅವರು 3 ಜನ ಹೋಟೆಲ್ ಹೊರಗಡೆ ಕೂತಿದ್ರು. ಆ ಹೋಟೆಲಿಗೆ ಯಾರು ಬಾರದಿರುವ ಕಾರಣ ಗೊಂದಲದಿಂದ ಎಲ್ಲರೂ ಅಲ್ಲೇ ಕೂತು ಮಾತುಕತೆ ನಡೆಸಿದ್ರು. ಆನಂತರ ಹಣವನ್ನು ಕೊಟ್ಟು ಹೋಟೆಲ್ ಅನ್ನು ಚಂದ್ರಿಕಾ ಹರಿತಾ ತೆಗೆದುಕೊಂಡ್ರು. ಸುಬ್ಬಯ್ಯ ಸಂತೋಷದಿಂದ ಚಂದ್ರಿಕನ ಕೈಯಲ್ಲಿ ಕೀಯನ್ನು ಕೊಟ್ಟ. ಹೀಗೆ ಅಕ್ಕ ತಂಗಿಯರು 2 ದಿನಗಳ ನಂತರ ಹೋಟೆಲಿಗೆ ಬಣ್ಣವನ್ನೆಲ್ಲ ಹಚ್ಚಿ ಅಕ್ಕ ತಂಗಿಯ ಹೋಟೆಲ್ ಅಂತ ದೊಡ್ಡ ಬೋರ್ಡ್ ಅನ್ನೇ ಹಾಕಿದ್ರು. ಅವರ ಹೋಟೆಲ್ ಮುಂದೆ ಇರುವ ಚಿಟ್ಟಿಯಮ್ಮ ಹೋಟೆಲ್ ಹತ್ರ ಚಿಟ್ಟಿಯಮ್ಮ ಹೊರಗಡೆ ಕೂತ್ಕೊಂಡು ತನ್ನ ಗಂಡನನ್ನು ನೋಡಿದ್ಲು. ಅವಳ ಗಂಡ ಕೂಡ ಕೋಪದಿಂದ ಅಕ್ಕ ತಂಗಿಯ ಹೋಟೆಲ್ ಬಳಿ ನೋಡ್ತಾ ಇದ್ದ. ರೀ, ಈ ಅಕ್ಕ ತಂಗಿಯರ್ನ ನೋಡಿದ್ರೆ ನಮಗೆ ಪೈಪೋಟಿಯಾಗಿ ಹೋಟೆಲ್ ಅನ್ನು ಇಟ್ಟಿರುವ ಆಗಿದೆ. ನೀನೇನು ಭಯಪಡಬೇಡ, ಹೋಟೆಲ್ ನಡೆಸೋದು ಅಷ್ಟೊಂದು ಸುಲಭದ ಕೆಲಸವಲ್ಲ. ಅದು ತುಂಬಾ ದೊಡ್ಡ ಕಷ್ಟ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರಿಗೂ ನಮ್ಮ ಹೋಟೆಲ್ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ವರ್ಷಗಳಿಂದ ಈ ಹೋಟೆಲ್ ಇದೇ ಜಾಗದಲ್ಲಿದೆ, ಅದರಿಂದ ಜನರು ನಮ್ಮ ಹೋಟೆಲಿಗೆನೆ ಬರೋದು. ಹಾಗೆ ಅಂತ ಹೇಳ್ತಾ ಇದ್ದಾಗ ಹೋಟೆಲ್ ಬಿಲ್ ಕಟ್ಲಿಕ್ಕೆ ಕಿಶೋರ್ ಆ ಸಮಯದಲ್ಲಿ ಅಲ್ಲಿಗೆ ಬಂದ. ನೀವು ಹೋಟೆಲ್ ನಡೆಸ್ತಾ ಇದ್ದೀರಾ? ಈ ಹೋಟೆಲ್ ಅಲ್ಲಿ ಬೆಲೆ ಮಾತ್ರ ಜಾಸ್ತಿ, ಆದ್ರೆ ಏನೇ ಮಾಡಿದ್ರು ಅದು ಚೆನ್ನಾಗೇ ಇರೋದಿಲ್ಲ. ಹೋಟೆಲ್ ಕೂಡ ಯಾವಾಗ್ಲೂ ಕ್ಲೀನ್ ಆಗಿಯೇ ಇರೋದಿಲ್ಲ. ಸಾರು ಕೂಡ ರುಚಿಯಾಗಿ ಇರೋದಿಲ್ಲ. ಉಪ್ಪಿದ್ರೆ ಖಾರ ಇಲ್ಲ, ಖಾರ ಇದ್ರೆ ಉಪ್ಪಿಲ್ಲ. ಆದ್ರೆ ಬೆಲೆ ಮಾತ್ರ ಒಂದ್ ಪ್ಲೇಟು 100 ರೂಪಾಯಿ ತಗೋತೀರಾ. ಇಲ್ಲಿ ನೋಡು, ಸುಮ್ನೆ ಬಾಯಿ ಮುಚ್ಕೊಂಡು ಬಂದು ತಿಂದ್ವಾ, ತಿಂದಿದ್ದಕ್ಕೆ ಹಣ ಕಟ್ಟಿದ್ವಾ ಅಂತ ಹೋಗ್ಬೇಕು. ಏನ್ ಚಿಟ್ಟಮ್ಮ, ನಾವು ತಿಂದಿದ್ದಕ್ಕೆ ಹಣ ಕೊಡುವಾಗ ನಾವ್ಯಾಕೆ ಮಾತಾಡ್ಬಾರ್ದು? ಹೀಗೆ ಚಿಟ್ಟಿಯಮ್ಮನಿಗೂ ಕಿಶೋರಿಗೂ ಅಲ್ಲಿ ದೊಡ್ಡ ಜಗಳವೇ ಆಯಿತು. ಅಕ್ಕ ನೋಡ್ದ ಅಕ್ಕ, ಹೋಟೆಲಿಗೆ ಬಂದವ್ರ ಜೊತೆನೆ ಎಷ್ಟು ಜೋರಾಗಿ ಅವರು ಜಗಳ ಮಾಡ್ತಾ ಇದ್ದಾರೆ. ನಮಗೆ ಇದೆಲ್ಲ ಯಾಕೆ ತಂಗಿ? ನಮ್ಮ ಹೋಟೆಲಲ್ಲಿ ಅಡಿಗೆ ಚೆನ್ನಾಗಿದ್ಯಾ, ಜನರು ಬಂದ್ರ ಹೋದ್ರ ಅಂತಿರ್ಬೇಕು. ಹೀಗೆ ಆ ದಿನದ ವ್ಯಾಪಾರವನ್ನು ಮುಗಿಸಿಕೊಂಡು ಅಕ್ಕ ತಂಗಿಯರಿಬ್ಬರು ಮನೆಗೆ ಬಂದು ಆರಾಮವಾಗಿ ಕೂತು ಊಟ ಮಾಡ್ತಾ ಇದ್ರು. ಆಗ ಜೋರಾಗಿ ಮಳೆ ಬರ್ತಾ ಇತ್ತು. ಅಕ್ಕ ತಂಗಿಯರಿಬ್ಬರು ಮಳೆಯನ್ನು ನೋಡುತ್ತಾ ಈ ರೀತಿ ಮಾತಾಡ್ತಾ ಇದ್ರು. ತಂಗಿ, ಎಲ್ಲರೂ ಹೋಟೆಲ್ ನಡೆಸುವ ಹಾಗೆ ನಾವು ಹೋಟೆಲ್ ವ್ಯಾಪಾರವನ್ನು ಮಾಡಬಾರದು, ಏನಾದ್ರೂ ಹೊಸದಾಗಿ ಮಾಡ್ಬೇಕು. ಅಕ್ಕ, ಏನ್ ಮಾಡೋದಕ್ಕ, ಏನ್ ಮಾಡೋದು ಅಂತ ನೀನೇ ಏನಾದ್ರೂ ಐಡಿಯಾ ಹೇಳು. ತಂಗಿ, ನನ್ ಜೊತೆ ಒಂದು ಐಡಿಯಾ ಇದೆ. ಹೌದಕ್ಕ? ಏನಕ್ಕ ಐಡಿಯಾ? ಯಾವ ಹೋಟೆಲೇ ಆದ್ರೂ ಅಡಿಗೆ ಮನೆ ಚೆನ್ನಾಗಿಲ್ಲ ಅಂತ ತಾನೆ ಎಲ್ರು ಯಾವಾಗ ನೋಡಿದ್ರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಹೌದಕ್ಕ? ಅದರಿಂದ ನಾವು ಜನರಿಗೆ ಕಾಣುವ ಹಾಗೆ ಅಡುಗೆ ಮನೆನ ಮುಂದೆ ಇಟ್ಟು ಅವರ ಮುಂದೆನೆ ಅಡಿಗೆ ಮಾಡಿ ಕೊಡ್ತಾ ಇದ್ರಿ, ಅವರ ಮುಂದೆನೆ ನಾವು ಘಮಘಮ ಅಡಿಗೆ ಮಾಡಿದ್ರೆ ಅದನ್ನ ನೋಡಿ ಘಮಘಮ ವಾಸನೆಗೆ ಒಂದು ತಿನ್ನೋರು ಇನ್ನೊಂದು ತಿನ್ನೋಣ ಅಂತ ನಾವು ಸ್ವಚ್ಛವಾಗಿ ಮಾಡಿಕೊಟ್ರೆ ತಿನ್ನಕ್ಕೆ ಬರ್ತಾರಲ್ವಾ? ಅಕ್ಕ, ನೀನ್ ಹೇಳುವ ಐಡಿಯಾ ತುಂಬಾ ಸೂಪರ್ ಆಗಿದೆ ಅಕ್ಕ. ನಾವು ಜನರ ಮುಂದೆನೆ ಅಡಿಗೆ ಮಾಡೋಣ. ಆವಾಗ ನಾವು ಯಾವ ಕಲಬೆರಕೆನೂ ಮಾಡದೆ ಶುದ್ಧವಾಗಿ ಅಡಿಗೆ ಮಾಡ್ತಾ ಇದ್ದೀವಿ ಅಂತ ನಮ್ಮ ಹೋಟೆಲ್ ಬಗ್ಗೆ ಪಬ್ಲಿಸಿಟಿ ಆಗುತ್ತೆ. ಅವರ ಕಣ್ಣ ಮುಂದೆನೆ ಮಾಡುವುದರಿಂದ ಅವರಿಗೂ ಯಾವ ಸಂದೇಹ ಕೂಡ ಬರೋದಿಲ್ಲ. ಸರಿ, ಹಾಗಾದ್ರೆ ನಾಳೆನೆ ನಾವು ನಮ್ಮ ಹೋಟೆಲ್ ಮುಂದೆನೆ ಅಡಿಗೆ ಮಾಡೋಣ. ಸರಿ ಅಕ್ಕ? ಅಕ್ಕ ತಂಗಿಯರು ಆ ದಿನ ನೆಮ್ಮದಿಯಾಗಿ ನಿದ್ರೆ ಮಾಡಿದ್ರು. ಹೀಗೆ ಸಮಯ ಕಳೀತಾ ಇತ್ತು. ಚಿಟ್ಟಿಯಮ್ಮ ಅರ್ಧ ರಾತ್ರಿಯಲ್ಲೇ ಕಣ್ಣನ್ನು ತೆರೆದ್ರು. ಅವಳ ಗಂಡ ಕೂಡ ನಿದ್ರೆಯಿಂದ ಎದ್ದ.
ಗಂಡ ಅವಳನ್ನು ನೋಡಿ ಗೊಂದಲದಿಂದ, ಏನಾಯ್ತು ಚಿಟ್ಟಿ? ಏನು ಇಲ್ಲ ರೀ, ಅಕ್ಕ ತಂಗಿಯರಿಬ್ಬರು ಚೆನ್ನಾಗಿ ವ್ಯಾಪಾರವನ್ನು ಮಾಡಿ ನಮ್ಮ ಹೋಟೆಲ್ನ ಬೀಳಿಸ್ಬಿಡ್ತಾರೆ ಅಂತ ನಂಗೆ ಭಯ ಆಗ್ತಿದೆ. ಅವರ ಹೋಟೆಲಲ್ಲಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ನಮ್ಮ ಹೋಟೆಲಲ್ಲಿ ವ್ಯಾಪಾರನೇ ಆಗೋದಿಲ್ಲ. ಅಕ್ಕ ತಂಗಿಯರು ನಮ್ಮನ್ನ ನೋಡಿ ನಗ್ತಾರೆ. ಅಯ್ಯೋ ಚಿಟ್ಟಿ, ಆ ರೀತಿ ಏನೂ ಆಗೋದಿಲ್ಲ, ಎಲ್ಲ ನೋಡ್ಕೊಳ್ಳೋಣ. ಇವಾಗ ನೀನು ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡು. ಒಂದು ವೇಳೆ ನಾನು ಅಂದುಕೊಂಡ ಹಾಗೆ ನಡೆದ್ರೆ? ಅದಕ್ಕೆ ನಮ್ ಜೊತೆ ಐಡಿಯಾ ಇದೆ ಅಲ್ವಾ? ಆ ಸುಬ್ಬಯ್ಯನಿಗೂ ಅದೇ ರೀತಿ ತಾನೇ ನಾವು ಮಾಡಿದ್ದು. ಅವನು ಪೆಟ್ಟು ತಡ್ಕೊಳಕ್ಕಾಗದೆ ಅಕ್ಕ ತಂಗಿಯರಿಗೆ ಮಾರ್ಬಿಟ್ಟ. ನೀನೇನು ಆಲೋಚನೆ ಮಾಡ್ಬೇಡ, ನಾನಿದ್ದೀನಿ, ನೋಡ್ಕೊಳ್ಳೋಣ. ಹಾಗೆ ಅಂತ ಹೇಳಿದ ತಕ್ಷಣ ಚಿಟ್ಟಿಯಮ್ಮನಿಗೆ ಧೈರ್ಯ ಬಂತು. ಅವಳು ಕೂಡ ಏನು ಮಾತನಾಡದೆ ಮಲಗಿ ನಿದ್ರೆ ಮಾಡಿದ್ಲು. ಅವಳ ಗಂಡ ಕೂಡ ನಿದ್ರೆ ಮಾಡಿದ. ಹೀಗೆ ಮರುದಿನ ಬೆಳಿಗ್ಗೆ ಚಿಟ್ಟಿ ಅವಳ ಗಂಡ ಹೋಟೆಲಲ್ಲಿ ಕೂತ್ಕೊಂಡಿದ್ದಾಗ ಅಕ್ಕ ತಂಗಿಯರಿಬ್ಬರು ಅವರ ಅಂಗಡಿ ಮುಂದೆ ಮಳೆ ಬೀಳದ ಹಾಗೆ ಎದುರಲ್ಲೇ ಒಬ್ಬರಿಗೊಬ್ಬರು ಪೈಪೋಟಿಯನ್ನು ಮಾಡಿಕೊಂಡು ಘಮಘಮ ಅಡುಗೆಯನ್ನು ಮಾಡ್ತಾ ಇದ್ರು. ಮಳೆಯಲ್ಲಿ ಆ ಕಡೆ ಈ ಕಡೆ ಹೋಗೋರೆಲ್ಲ ಆ ಘಮಘಮ ವಾಸನೆಗೆ ಊಟ ಮಾಡ್ಲಿಕ್ಕೆ ಅಂತ ಹೋಟೆಲ್ ಮುಂದೆನೆ ಬಂದು ಕೂತ್ಕೊಂಡ್ರು. ಜನರು ಬಂದು ಕೂತ್ಕೊಂಡು ಅವರಿಗೆ ಬೇಕಾದ ಫುಡ್ ಅನ್ನು ಆರ್ಡರ್ ಮಾಡಿದ್ರೆ ಅಕ್ಕ ತಂಗಿಯರಿಬ್ಬರು ಅವರಿಗೆ ಸರ್ವಿಸ್ ಮಾಡ್ತಿದ್ರು. ಕಡಿಮೆ ದರವನ್ನು ತಗೊಳ್ತಾ ಇದ್ರು. ಕಿಶೋರ್ ಆವಾಗ ಚಿಟ್ಟಿಯಮ್ಮನನ್ನು ನೋಡಿ ಆ ಕಡೆ ಹೋಗ್ತಾ ಇದ್ದಂಗೆ ಕಿಶೋರ್ನ ಕರೆದ್ಲು. ಏನಯ್ಯ ಕಿಶೋರು, ಯಾವಾಗ್ಲೂ ನಮ್ಮ ಹೋಟೆಲಲ್ಲಿ ಊಟ ಮಾಡ್ತೀಯಾ? ಇವತ್ತು ಯಾವ ಕಡೆ ಹೋಗ್ತಾ ಇದ್ದೀಯಾ? ಬಾ, ಬಂದು ಊಟ ಮಾಡು. ಯಾಕೆ? ಮೊನ್ನೆ ಏನೇನೋ ಮಾತಾಡ್ತಾ ಇದ್ದೆ, ಇವಾಗ ಅದೇ ಬಾಯಿ ತಾನೆ ನನ್ನ ಕರಿತಾ ಇದೆ. ನಾನು ಬರೋದಿಲ್ಲ. ಈ ವಾಸನೆಗೆನೆ ಹೊಟ್ಟೆ ತುಂಬೋ ಹಾಗೆ ಅಕ್ಕ ತಂಗಿಯರಿಬ್ಬರು ಅಡಿಗೆ ಮಾಡ್ತಾರೆ. ನಾನು ಅದೇ ಹೋಟೆಲಿಗೆ ಹೋಗಿ ಊಟ ಮಾಡ್ಕೋತೀನಿ. ಹಾಗೆ ಹೇಳಿ ಕಿಶೋರ್ ಅಕ್ಕ ತಂಗಿಯ ಹೋಟೆಲಿಗೆ ಹೋದ. ಅಕ್ಕ ತಂಗಿಯರು ಅವನಿಗೆ ಊಟವನ್ನು ಬಡಿಸಿದ್ರು. ಅವನು ಕೂಡ ಘಮಘಮ ಬರ್ತಾ ಇರುವ ಆ ಊಟವನ್ನು ಹೊಟ್ಟೆ ತುಂಬಾ ಊಟ ಮಾಡ್ದ. ಅಕ್ಕ ತಂಗಿಯರನ್ನು ನೋಡಿ ಕಿಶೋರ್, ತುಂಬಾ ಸಂತೋಷ ಕಣಮ್ಮ, ತುಂಬಾ ದಿನಗಳ ನಂತರ ಈ ರೀತಿ ಊಟ ಮಾಡಿದೀನಿ. ಹಾಗೆ ಅಂತ ಹಣವನ್ನು ಕೊಟ್ಟ. ಚಂದ್ರಿಕಾ ಕಿಶೋರ್ ಕೊಟ್ಟ ಹಣದಲ್ಲಿ ತಿರುಗಿ ಅವನಿಗೆ ಚಿಲ್ಲರೆಯನ್ನು ಕೊಟ್ಲು. ಅದನ್ನು ನೋಡಿ ಅವನು ಸಂತೋಷಪಟ್ಟು, ತುಂಬಾ ಚೆನ್ನಾಗಿದೆಯಮ್ಮ ಹಾಗೆ ಅಂತ ಹೊರಟು ಹೋದ. ಮೋಹನ್ ಕಿಶೋರ್ ಹೇಳಿದ ಮಾತಿಗೆ ಅಲ್ಲಿ ಘಮಘಮ ಬರ್ತಾ ಇರುವ ಆ ಊಟದ ಸ್ಮೆಲ್ಲಿಗೆ ತಡ್ಕೊಳಕ್ಕಾಗದೆ ಅಲ್ಲಿ ಬಂದ. ಹೀಗೆ ಗಂಡ ಹೆಂಡತಿ ಬಂದ ತಕ್ಷಣ ಅಕ್ಕ ಚಂದ್ರಿಕಾ ಅವರಿಗೆ ಊಟವನ್ನು ಬಡಿಸಿದ್ಲು. ಅವರು ಹೊಟ್ಟೆ ತುಂಬಾ ಊಟ ಮಾಡಿ ಹಣವನ್ನು ಕೊಟ್ಟು ಹಾರೈಸಿದ್ರು. ಹೀಗೆ ಅಕ್ಕ ತಂಗಿಯರು ಆರಂಭಿಸಿದ ಹೋಟೆಲ್ ಸ್ವಲ್ಪ ಕಾಲದಲ್ಲೇ ಫೇಮಸ್ ಆಗಿ ಬಿಡ್ತು. ಅವರು ಮಾಡುವ ಅಡಿಗೆಯನ್ನು ನೋಡಿ ಎಲ್ಲರೂ ಅವರನ್ನು ಮೆಚ್ಚಿಕೊಂಡ್ರು. ಹೀಗೆ ಅಕ್ಕ ತಂಗಿಯರು ಹೋಟೆಲ್ ವ್ಯಾಪಾರವನ್ನು ಸಂತೋಷವಾಗಿ ನಡೆಸಿದ್ರು.